ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಟೇಸ್ಟಿಯಾಗಿರುವಂಥ ಖಾರ ಕಡ್ಡಿ ರೆಸಿಪಿ ನೋಡೋಣ. ಇದು ಉದ್ದಿನಕಾಳಲ್ಲಿ ಮಾಡೋದು ಅಗದಿ ಸುಲಭ, ಬೇಗ ಮಾಡ್ಬೋದು, ಬೇಗನೆ ಆಗುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಅಂದ ತಕ್ಷಣ ನೀವು ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ಹೀಗೆ ಇದಕ್ಕೆ 2 ಬಟ್ಲು ಉದ್ದಿನಬೇಳೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಇದು ಕುಕ್ಕರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ 2 ಬಟ್ಲು ನೀರು ಹಾಕಿ 3 ಬಿಸಿಲು ಕೂಗಿಸ್ಕೋಬೇಕು. ಈಗ ನೋಡಿ ಬೆಂದಿದೆ. ಇದು ಅರ್ಧಂಬರ್ಧ ಬಿಸಿ ಇದ್ದಂಗೆ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಆರಿದ ಮೇಲೆ ಬೆಚ್ಚಗಿದ್ದಂಗೆ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ಪೇಸ್ಟ್ ರುಬ್ಕೊಳ್ತಾ ಇದಕ್ಕೆ ಅಜ್ವಾಯಿನ, ಬಿಳಿ ಎಳ್ಳು, ಕರಿ ಎಳ್ಳು, ಹಾಗೆ ಅಕ್ಕಿ ಹಿಟ್ಟು ಹಾಕಿ ಹಿಟ್ಟನ್ನ ಕಲಸಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚುಮ್ಮಿಸ್ಕೋಬೇಕು. ಚೆನ್ನಾಗಿ ಹಿಟ್ಟು ನಾದಿಟ್ಕೋಬೇಕು. ಕಡಿಮೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಈ ಹಿಟ್ಟಿನ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬರಬೇಕು. ಈಗ ಸ್ವಲ್ಪ ಕೈಗೆ ಎಣ್ಣೆ ಸ್ವಲ್ಪ ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕು. ಚಕ್ಲಿ ಒರಳಿಗೆ ತುಂಬಕ್ಕೆ ನಮ್ಗೆ ಈಸಿ ಆಗುತ್ತೆ. ಚಕ್ಲಿ ಒರಳಿಗೆ ಎಣ್ಣೆ ಸೋರ್ಕೊಂಡು ಸಣ್ಣ ತೂತಿಂದು ಪ್ಲೇಟ್ ಇರುತ್ತೆ ಅದನ್ನು ಹಾಕ್ಕೋಬೇಕು. ಇದಕ್ಕೆ ಹಿಟ್ಟು ಚಕ್ಲಿ ಒರಳಿಗೆ ಎಣ್ಣೆ ಸೋರ್ಬಿಟ್ಟು ತಂದ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಪೇಪರ್ ಮೇಲೆ ಆದರೂ ಚಕ್ಲಿ ಒಳಗೆ ಕ್ಲೋಸ್ ಮಾಡಿ ಡೈರೆಕ್ಟ್ ಎಣ್ಣೆಗಾದರೂ ನೋಡಿ ಈ ರೀತಿ ಎಣ್ಣೆ ಕವರ್ ಮೇಲಾದರೂ ನೀವು ಹಾಕ್ಕೊಂಡು ಎಣ್ಣೆಗೆ ಹಾಕ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಎಣ್ಣೆಲ್ಲೂ ನೀವು ಫ್ರೈ ಮಾಡ್ಬೋದು. ನೋಡಿ ಈ ರೀತಿ ಎಣ್ಣೆಲಿ ಒತ್ಕೊಳ್ಳೋದು. ಇದನ್ನ ಚೆನ್ನಾಗಿ ಕಾದಿರೋ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಒಲೆ ಉರಿಲಿಟ್ಟು ಆ ಕಡೆ ಈ ಕಡೆ ಎರಡೂ ಕಡೆನೂ ಚೆನ್ನಾಗಿ ಹದವಾಗಿ ಕ್ರಿಸ್ಪ್ ಆಗೋದು. ನಿಮ್ಗೆ ಬೆಂದಿರೋದು ಗೊತ್ತಾಗುತ್ತೆ ಅಂದರೆ ಕೊನೆಗೆ ಬುಬ್ಬಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಡೀಪ್ ಫ್ರೈ ಮಾಡಿ ನೋಡಿ ಈಗ ಕ್ರಿಸ್ಪಾಗಿ ಆಗಿದೆ. ತೆಗೆದು ಇಟ್ಕೊಳ್ತಾ ಇದ್ದೀನಿ.